ಚಿಕ್ಕಮಗಳೂರಲ್ಲಿ ಬಿಜೆಪಿ ಕಾಂಗ್ರೆಸ್ ಜಟಾಪಟಿ ನಡೆದಿದೆ. ಅಭಿವೃದ್ಧಿ ವಿಚಾರವಾಗಿ ತೀವ್ರವಾದಂತಹ ಜಟಾಪಟಿ, ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು. ಕಾರ್ಯಕರ್ತರ ಮಧ್ಯದಲ್ಲಿ ಈ ಒಂದು ಜಟಾಪಟಿ, ಆ ಒಂದು ವಾಗ್ವಾದ, ಅಭಿವೃದ್ಧಿಯ ವಿಚಾರವಾಗಿ ಶುರುವಾದಂತಹ ವಾಗ್ವಾದ ಇದು. ಸಿಟಿ ರವಿಗೆ ಅಡ್ಡಗಟ್ಟಿ ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ, ಘೋಷಣೆಗಳನ್ನ ಕೂಗಿದ್ದಾರೆ, ಗೂಂಡಾ ಕ್ಷೇತ್ರ ಮಾಡಲು ಹೊರಟಿದ್ದಾರೆ ಅಂತ ಬಿಜೆಪಿ ಈಗ ಆರೋಪವನ್ನ ಮಾಡಿದೆ. ಈ ಗಲಾಟೆ ನಂತರದಲ್ಲಿ ಕಮಲ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ಕೂಡ ಆಗಿದೆ. ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು ಈ ಒಂದು ವಾಗ್ವಾದ. ಇನ್ನು ಪ್ರತಿಭಟನಾಕಾರರನ್ನ ಚದುರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕಂಟ್ರೋಲಿಗೆ ತರೋದಕ್ಕೆ ಒಂದು ಸಿಚುವೇಶನ್ ಅನ್ನ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಘಟನೆಯ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು, ಮತ್ತೊಂದು ಕಡೆ ಬಿಜೆಪಿ ಕಾರ್ಯಕರ್ತರು. ಎಂಎಲ್ಸಿ ಸಿಟಿ ರವಿ ಅವರ ಪರವಾಗಿ ಘೋಷಣೆಗಳನ್ನು ಇವರು ಕೂಗುತ್ತಾ ಇದ್ರೆ, ಮತ್ತೊಂದು ಕಡೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಷೇತ್ರಕ್ಕೆ ತಂದುಕೊಂಡಂತಹ ಅನುದಾನ, ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶುರುವಾದಂತಹ ಮಾತಿನ ವಾಕ್ಸಮರ ಇದು, ವಾಗ್ವಾದ. ಎರಡೂ ಪಕ್ಷದ ಕಾರ್ಯಕರ್ತರು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ರು. ಎರಡ್ 2018ರಿಂದ 2023ರವರೆಗೆ 5 ವರ್ಷದಲ್ಲಿ 5,857 ಕೋಟಿ ರೂಪಾಯಿ ವಿವಿಧ ಕಾಮಗಾರಿಯನ್ನ ಮಂಜೂರು ಮಾಡಿಸಿದ್ದೀನಿ. 5,857 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀನಿ ವಿವಿಧ ಕಾಮಗಾರಿನ. ಅವ್ರು ಅದಕ್ಕಿಂತ ಜಾಸ್ತಿ ಮಾಡಿಸ್ತೀನಿ, ಭಾಷಣ ಮಾಡಲಿ, ಯಾರು ಬೇಡ ಅಂತಾರೆ. ಆದ್ರೆ ಶಾಸಕನ ಅಧಿಕಾರಕ್ಕೆ ಮೊಡಕುಗೊಳಿಸೋದು. ಈಗ ನಾನು ಒಬ್ಬ ವಿಧಾನ ಪರಿಷತ್ತಿನ ಶಾಸಕ, ನನ್ನ ಸ್ಥಳ ವೀಕ್ಷಣೆ ಮಾಡಬೇಡಿ ಅಂತ ಹೇಳೋ ಅಂತ ಅಧಿಕಾರ ಯಾವನಿಗಿದೆ? ಬೀದಿ ರೌಡಿಗಳನ್ನು ಬಿಟ್ಟು ರಸ್ತೆಯಲ್ಲಿ ಬರೋದು ತಡೆಯೋ ಪ್ರಯತ್ನ ಮಾಡ್ತಾರಾ? ಗುಂಡಗಿರಿ ಮಾಡ್ತಾರಾ? ಸತ್ಯ ಹೊರಗೆ ಬರಬಾರ್ದು ಅವ್ರಿಗೇನು ಅಂದರೆ, ನಾನು ಬಂದ ತಕ್ಷಣವೇ ಸಿಟಿ ರವಿ ಕಾಲದಲ್ಲಿ ಮಂಜೂರಾಗಿದ್ದು ಒಂದು ಸತ್ಯ ಹೊರಗೆ ಬರುತ್ತೆ. ದಾಖಲೆಗಳನ್ನು ಮುಚ್ಚಿಡೋಕ್ಕಾಗಲ್ಲ. ದಾಖಲೆಗಳು ಅದನ್ನೇ ಹೇಳ್ತವೆ. 2022-23ನೇ ಸಾಲಿನ ಕಾಮಗಾರಿ ಅಂತ ಹೇಳ್ತವೆ. ಮೆಡಿಕಲ್ ಕಾಲೇಜ್ ಏನು ಕಾಂಗ್ರೆಸ್ ಕೊಡುಗೆನಾ? DC ಕಾಂಪ್ಲೆಕ್ಸ್ ಏನು ಕಾಂಗ್ರೆಸ್ ಕೊಡುಗೆನಾ? ಕೆರೆ ನೀರು ತುಂಬಿಸೋ ಯೋಜನೆ ಏನು ಕಾಂಗ್ರೆಸ್ ಕೊಡುಗೆನಾ? ಮತ್ತು ಮಲೆನಾಡಿಗೆ ಹೋಗುವಂಥ ರಸ್ತೆ ಆಗಿದ್ದರಿಂದ ಅಭಿವೃದ್ಧಿಗೋಸ್ಕರವಾಗಿ ಬೆನ್ನತ್ತಿ ಕೆಲಸವನ್ನು ಮಾಡ್ಸೋಕೆ ಬಂದರೆ ಅದನ್ನು ತಡೆಯೋಕ್ಕಾಗಲ್ಲ. ಇವತ್ತು ಅವರ ಕಾರ್ಯಕರ್ತರ ಕರ್ಕೊಂಡ್ಬಂದು ಗಲಾಟೆ ಮಾಡಿಸುವಂಥ ಅವಕಾಶ ಅವ್ರಿಗೆ ಬೇಕಿತ್ತ? ಒಬ್ಬ ಒಬ್ಬ ಹಿರಿಯ ರಾಜಕಾರಣಿಯಾಗಿ ಈ ರೀತಿಯಾಗಿ ಮಾಡಬಾರ್ದು. ಜನರ ಕೆಲಸವನ್ನು ಮಾಡಿ, ಜನರಿಗೋಸ್ಕರ ಒಳ್ಳೆಯ ಕೆಲಸವನ್ನು ಮಾಡಿ ಹೆಸರು ಪಡೆಯಬೇಕೇ ವಿನ ಈ ರೀತಿಯ ದೌರ್ಜನ್ಯದ ಕೆಲಸವನ್ನು ಮಾಡಬಾರ್ದು ಅಂತಕ್ಕಂಥ ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅವರು ಕಾಮಗಾರಿ ವೀಕ್ಷಣೆಗೆ ಅಂತ ಬಂದಿದ್ದಾರೆ, ಬಟ್ ಆದರೆ ಅವ್ರು ಬರಬೇಕು, ಸಂಬಂಧಪಟ್ಟಂಥ ಅಧಿಕಾರಿಗಳು ಕರ್ಕೊಂಬರಬೇಕು. ಅವ್ರ ಕಾರ್ಯಕರ್ತರು ಕರ್ಕೊಂಬಂದು ಮ್ಯಾನ್ ಹ್ಯಾಂಡ್ಲ್ ಮಾಡ್ತಕ್ಕಂಥದ್ದು ಕಾನೂನಲ್ಲಿ ಅವಕಾಶ ಇದೆಯಾ? ಪೊಲೀಸ್ ಅಧಿಕಾರಿಗಳಿಗೆ ಇಲ್ಲ ಕೈ ಮಾಡೋದಕ್ಕೆ. ಆದರೆ ಇವ್ರು ಹೊಡಿತಾರೆ ಅಂದರೆ ಇವ್ರು ಎಷ್ಟರ ಮಟ್ಟಿಗೆ ಇರಬೇಕು? ಎಷ್ಟು ಕಾರ್ಯಕರ್ತರು ಮೀರಿದ್ದಾರೆ. ಇಂಥ ಕಾರ್ಯಕರ್ತನ ಅವ್ರಿಗೆ ಇನ್ನೂ ಕೆಟ್ಟ ಹೆಸರು ಬರುತ್ತೆ. ಅಂಥವ್ರನ್ನ ಪಕ್ಷದಿಂದ ಹೊರಗಿಡುವಂಥ ಕೆಲಸವನ್ನು ಸಿಟಿ ರವಿ ಅವ್ರು ಮಾಡಬೇಕು ಅಂತ ಹೇಳ್ತೀವಿ. ನಮ್ಮಲ್ಲಿ ಈಗಾಗಲೇ ಇಬ್ಬರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದ್ರ ಬಗ್ಗೆ ತನಿಖೆ ಮಾಡೋದು ಈಗಾಗಲೇ ಕಂಪ್ಲೇಂಟ್ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್ ಸಂಪರ್ಕದಲ್ಲಿದ್ದಾರೆ. ಯೋಗೀಶ್, ಕ್ಷೇತ್ರದ ಅಭಿವೃದ್ಧಿ ಅಂತ ಬಂದಾಗ ಪಕ್ಷಾತೀತವಾಗಿ ಅಧಿಕಾರದಲ್ಲಿ ಯಾವ ಪಕ್ಷದವರು ಇರ್ತಾರೋ, ಶಾಸಕರು ಅಥವಾ ಸಚಿವರುಗಳು, ಅವರು ಕೆಲಸವನ್ನು ಮಾಡಬೇಕಾಗತ್ತೆ. ಮತ್ತೊಂದು ಕಡೆ MLC ಆಗಿರುವಂಥ ಸಿಟಿ ರವಿ ಅವರು ಕೂಡ ಇವತ್ತು ಸ್ಥಳ ವೀಕ್ಷಣೆಗೆ ಬಂದಿದ್ರು, ಕಾಮಗಾರಿ ವೀಕ್ಷಣೆಗೆ. ಬಟ್ ಅದೇ ತಪ್ಪು ಅನ್ನುವಂಥ ಅರ್ಥದಲ್ಲಿ ಈ ಘೇರಾವ್ ಹಾಕಲಾಯಿತಾ? ಹೇಗೆ, ಯಾಕೆ ಇಷ್ಟರ ಮಟ್ಟಿಗೆ ಉದ್ರೇಕ್ತರಾದಂಥ ರೀತಿಯಲ್ಲಿ ಅವರು ವರ್ತನೆ ಮಾಡೋಕೆ ಹೋದ್ರು ಕಾಂಗ್ರೆಸ್ ಕಾರ್ಯಕರ್ತರು ಅಂತ? ಅರುಣ್, ಏನು ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಅಲ್ಲಿ ವಿಧಾನ ಪರಿಷತ್ ಸದಸ್ಯ ಆಗಿರ್ತಕ್ಕಂಥ ಸಿಟಿ ರವಿ ಅವರು ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿರ್ತಕ್ಕಂಥ ರಾಂಪುರದಿಂದ ಮೆಡಿಕಲ್ ಕಾಲೇಜು ಮಾರ್ಗವಾಗಿ ಇನ್ನಿತರ ಖಾಸಗಿ ಕಾಲೇಜುಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ವೀಕ್ಷಣೆಗೆ MLC ಸಿಟಿ ರವಿ ಅವರು ಹೋಗ್ತಾರೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು MLC ಸಿಟಿ ರವಿ ಅವರನ್ನ ತಡೆದು ಜೇರಾವ್ ಹಾಕ್ಲಿಕ್ಕೆ ಮುಂದಾಗ್ತಾರೆ. ಈ ವೇಳೆನಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರುಗಳ ನಡುವೆ ಮಾತಿನ ಚಕಮಕಿ ಮತ್ತು ತಳ್ಳಾಟ ನೂಕಾಟ ನಡೀತಿದೆ. ಈ ವೇಳೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಇಬ್ಬರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಸಿಟಿ ರವಿ ಅವರು ಈ ಒಂದು ಸ್ಥಳ ಪರಿಶೀಲನೆಯನ್ನ ಮಾಡಬಾರ್ದು ಅಂತೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಪಟ್ಟು ಹಿಡಿದಿದ್ರು. ಈ ವೇಳೆಯಲ್ಲಿ ಪೊಲೀಸರು ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಇಬ್ಬರನ್ನೂ ಕೂಡ ಮನವೊಲಿಸಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು ಕೂಡ ಪರಿಸ್ಥಿತಿ ಕೈ ಮೀರಿದ್ರಿಂದಾಗಿ ಇಬ್ಬರೂ ಕಾರ್ಯಕರ್ತಗಳು ಕೈ ಮಿಲಾಯಿಸಿಕೊಳ್ತಾರೆ. ಸಿಟಿ ರವಿ ಅವರ ಸಮ್ಮುಖದಲ್ಲಿಯೇ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರುಗಳು ಹೊಡೆದಾಡ್ಕೊಳ್ಳಿಕ್ಕೆ ಮುಂದಾಗ್ತಾರೆ. ಈ ವೇಳೆಯಲ್ಲಿ
ಪೊಲೀಸರು ಎರಡೂ ಕಡೆಯವರನ್ನ ಚದುರಿಸಿ ಏನು ಅವ್ರನ್ನ ಕಳಿಸ್ಕೊಡ್ತಾರೆ. ಆ ಬಳಿಕ ಏನು ಈ ಒಂದು ಆರೋಪ ಮಾಡ್ತಾರೆ. ಸಿಟಿ ರವಿ ಅವರ ವಿರುದ್ಧವಾಗಿ ಒಂದಷ್ಟು ಘೋಷಣೆಗಳು ಕೂಗಿ ಬಂದ್ರೆ ಶಾಸಕ ತಮ್ಮಯ್ಯ ಅವರ ವಿರುದ್ಧವಾಗಿ ಕೂಡ ಬಿಜೆಪಿ ಕಾರ್ಯಕರ್ತರು ಗೂಂಡಾ ಸರ್ಕಾರವನ್ನ ಮಾಡಿದ್ದಾರೆ, ನಾವು ಅಭಿವೃದ್ಧಿ ಕಾಮಗಾರಿಯನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬಂದ್ರೆ ನಮ್ಮನ್ನ ತಡಿಲಿಕ್ಕೆ ಮುಂದಾಗಿದ್ದಾರೆ ಅಂತೇಳಿ ಸ್ವತಃ ಸಿಟಿ ರವಿ ಅವರೇ ಕೂಡ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ನಾನು ಶಾಸಕನಾಗಿದ್ದಂತಹ ಸಂದರ್ಭದಲ್ಲಿ ಸಾವಿರಾರು ಕೋಟಿ ಅನುದಾನವನ್ನ ತಂದಿದ್ದೇನೆ, ಅದಕ್ಕಿಂತ ಹೆಚ್ಚಿನ ಅನುದಾನವನ್ನ ತಂದು ಇವರು ತೋರಿಸಿ ಕೆಲಸವನ್ನ ಮಾಡ್ಲಿ, ಆದ್ರೆ ನಾನೊಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ಈ ಒಂದು ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನ ವೀಕ್ಷಣೆ ಮಾಡೋದಕ್ಕೆ ಬರೋದೇ ತಪ್ಪ ಅನ್ನೋ ಒಂದು ಆರೋಪನ ಸಿಟಿ ರವಿ ಅವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮಂಜೇಗೌಡ ಇರ್ಬೋದು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರುಗಳು ಸಿಟಿ ರವಿ ಅವರು ಈ ರೀತಿಯಾಗಿ ಅಭಿವೃದ್ಧಿ ಕಾಮಗಾರಿಯನ್ನ ವೀಕ್ಷಣೆ ಮಾಡೋದಕ್ಕೆ ಬರೋದಾದ್ರೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಕರ್ಕೊಂಡು ಬರಬೇಕಾಗುತ್ತೆ. ಆದ್ರೆ ಅವರು ತಮ್ಮದೇ ಪಕ್ಷದ ಕಾರ್ಯಕರ್ತರುಗಳನ್ನ ಕರ್ಕೊಂಡು ಬಂದಿದ್ದಾರೆ. ಅವರು ಗೂಂಡಾ ರೀತಿಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಈ ರೀತಿಯಾಗಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಲಿಕ್ಕೆ ಅವರಿಗೆ ಅಧಿಕಾರವನ್ನ ಕೊಟ್ಟಿದ್ದಾದ್ರೆ ಏನು ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಸಿಟಿ ರವಿ ಅವರಿಗೆ ಏನು ಗೇರಾವ್ ಹಾಕ್ಲಿಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರುಗಳ ನಡುವೆ ಗಲಾಟೆ ಆಗ್ತದೆ. ಈಗ ವಿಷಯ ತಿಳಿಸಿದಂತೆ SP ಜಿತೇಂದ್ರ ದಯಾಮ ಅವರು ಕೂಡ ಏನು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಯನ್ನ ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಸದ್ಯಕ್ಕೆ ಸ್ಥಳದಲ್ಲಿ ಪರಿಸ್ಥಿತಿ ಶಾಂತವಾಗಿರ್ತಕ್ಕಂಥದ್ದು. ಈಗ ಎರಡೂ ಪಕ್ಷದ ಕಾರ್ಯಕರ್ತರುಗಳನ್ನ ಸ್ಥಳದಿಂದ ಕಳಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದೆ. ಈಗೇನು ಇಷ್ಟು ದಿವಸ ಶಾಂತವಾಗಿದ್ದಂತಹ ಚಿಕ್ಕಮಗಳೂರಿನಲ್ಲಿ ಈಗ ಅಭಿವೃದ್ಧಿಯ ನಿಟ್ಟಿನಲ್ಲಿ ಏನು ಟಾಕ್ ಫೈಟ್ ಶುರುವಾಗಿರ್ತಕ್ಕಂಥದ್ದು. ಎರಡೂ ಪಕ್ಷಗಳ ಕಾರ್ಯಕರ್ತರುಗಳ ನಡುವೆ ಈಗ ಜಟಾಪಟಿಯಾಗಿದ್ದು ಇನ್ನು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಅವರು ಓಕೆ ಯೋಗೇಶ್, ಈ ಗಲಾಟೆ ನಂತರದಲ್ಲಿ MLC ಸಿಟಿ ರವಿ ಅವರು ಮಾತನಾಡಿರೋದನ್ನು ನಾವು ಕೇಳಿಸ್ಕೊಂಡು, ಯಾರೋ ಗೂಂಡಾಗಳನ್ನು ಕರೆಸ್ಕೊಂಡು ಬಂದು ಒಬ್ಬ ಶಾಸಕ ಸ್ಥಾನದಲ್ಲಿರುವಂತಹ ವ್ಯಕ್ತಿಗೆ ಈ ರೀತಿಯಾಗಿ ಅವರ ಹಕ್ಕನ್ನು ಮೊಟಕುಗೊಳಿಸಿದ ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಥ್ಯಾಂಕ್ ಯು ಯೋಗೇಶ್ ಎಲ್ಲ ಡೀಟೇಲ್ಸ್ಗೆ.